ರೈತರುಗಳೇ, ನಿಮ್ಮ ನಾಡಿನಪ್ಪ ಹೊರಗಿನವ್ರು 18 ರೂಪಾಯಿ ಮಾರಿದ್ರೆ 200 ರೂಪಾಯಿ ಲಾಸ್ ಅದು ಒಂದು ಕ್ವಿಂಟಲಿಂದ. ಇದನ್ನೊಂದು ಅಂದಾಜು ಲೆಕ್ಕ ಮಾಡ್ತಾರೆ ಸಾಮಾನ್ಯವಾಗಿ. ಏನಪ್ಪ ಅಂತಂದ್ರೆ ಹೊರಳಿ ಇವ್ರಿಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ 2 ಲಕ್ಷ ಕೋಟಿಗೆ 1,80,000 ಕೋಟಿ ರೂಪಾಯಿ ಇವ್ರಿಗೆ ಬರ್ತದೆ. ಲಾಸ್ ಎಷ್ಟದು? 200 ರೂಪಾಯಿ. ಎಷ್ಟು ಬರ್ತದೆ? ಹೆಚ್ಚು 50,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಯಾಕಂದ್ರೆ ನಾವು ಖರೀದಿ ಮಾಡಿ ಮತ್ತು ನಾವು ಮಾರ್ತೀವಿ ಮಾರ್ಕೆಟ್ನಲ್ಲಿ. ಇಲ್ಲ ಪ್ರೈವೇಟ್ದವ್ರಿಗೆ ಅವ್ರು ಯಾರು ವ್ಯಾಪಾರ ಮಾಡ್ತಾರೆ ಅಂತಾರೆ, ಅವ್ರು 2 ಸಾವಿರ ತೊಗೊಂಡ್ರು ಲಾಭನೂ ಅದ. ಯಾಕಂದ್ರೆ ಇದನ್ನು ಒಂದಕ್ಕೆ 2 ಲಕ್ಷ, ಇವತ್ತು ನಾವು 2 ಸಾವಿರ ತೊಗೊಂಡ್ರು, ಇವತ್ತು 40, 45, 48 ಕಿಲೋ ಗೋಧಿಗಳಿದ್ದಾವೆ. ಅದು ಹೆಚ್ಚುಗಳು 50% ಮ್ಯಾಲೆ ಲಾಭ ಆಗ್ತಾವ್ರಿ. ಮತ್ತು ಇದ್ದಾಗ ಲಾಸ್ ಏನಂದ್ರೆ ಅಲ್ಲೇ ಹೆಂಗೆ ಲಾಸ್ ಆಗ್ತದೆ? ಗೌರ್ಮೆಂಟ್ ಒಂದು ಕೊಟ್ಟರು 50,000 ಕೋಟಿ ರೂಪಾಯಿ ಭಾಳ ಏನ್ರಿ. ಯಾಕಂದ್ರೆ 10 ಲಕ್ಷ, 15 ಲಕ್ಷ, 20 ಲಕ್ಷವರೆಗೆ ಕೋಟಿ, 20 ಲಕ್ಷ ಕೋಟಿಗಳವರೆಗೆ ನೀವು ಇಲ್ಲಿವರೆಗೆ ಈ ಕಾರ್ಪೊರೇಟ್ಗಳದ್ದು ಟ್ಯಾಕ್ಸ್ ಇದು ಮಾಡಿದಿರಿ. ಒಂದು ಬ್ಯಾಂಕ್ಸ್ ಲೋನದ್ದು ನೀವು ರಿಟರ್ನ್ ಅಪ್ ಮಾಡಿದಿರಿ. ಒಂದೆರಡು ರಿಟರ್ನ್ ಅಪ್ ಅಂದರೆ ಒಳ್ಳೆ ತುಂಬ್ದಂಗೆ ಹೋಗಿಬಿಡೋದು, ದಿವಾಳಿ ಮೋಸ ಮಾಡಿದಂಗೆ ಅದು. ಸುಮ್ಮನೆ ದೊಡ್ಡ ದೊಡ್ಡ ಇಂಗ್ಲೀಷ್ ಶಬ್ದ ಉಪಯೋಗ ಮಾಡ್ಕೊಳ್ಳೋದು, ಅಟ್ಟು ಅದನ್ನು ಬಿಟ್ಟು ಕೊಟ್ಬಿಡೋದು, ಲಾಭ ಮಾಡೋದು. ಅವ್ರಿಂದ ಎಷ್ಟು ಲಾಭ ಆಗ್ತದೆ, ಎಷ್ಟು ಉದ್ಯೋಗ ಸೃಷ್ಟಿ ಅದು, ಅದ್ರ ಬಗ್ಗೆ ಲೆಕ್ಕಿಲ್ಲ. ಎಷ್ಟು ಮಂದಿ ಇವತ್ತು ಉದ್ಯೋಗ ಐತಿದಾರಪ್ಪ ಅವ್ರ ಕಾರ್ಖಾನೆಗಳಲ್ಲಿ. ಅವರು ಏನು ಇವತ್ತು ಮಾರ್ಕೊಂಡಾರಲ್ಲ ಎಲ್ಲನೂ ಅವ್ರಿಗೆ ಏನು PSUಗಳನ್ನು, ಆ PSUಗಳಲ್ಲಿ ಎಷ್ಟು ಜನ ಉದ್ಯೋಗ ಮಾಡ್ತಾಯಿದ್ದಾರೆ, ಎಷ್ಟು ಜನ ಉದ್ಯೋಗ ಸಿಕ್ತು ಪರ್ಮನೆಂಟಾಗಿ, ಇದಕ್ಕೆ ಉತ್ತರ ಇಲ್ಲ. ಹೀಗೆ ಇರೋ ಮುಂದೆ ಇದೆಲ್ಲ ವರ್ಷಕ್ಕೆ ಒಂದು 50,000 ಕೋಟಿ, 1 ಲಕ್ಷ ಕೋಟಿ ಅಂತ ಇಟ್ಕೊಳ್ರಿ. ಇವತ್ತು 6,000 ಏನೋ ವರ್ಷಕ್ಕೆ ಕೊಡೋವಂಥದ್ದು ಏನೋ ಮಾಡಿದ್ದಾರೆ. ಅದರಿಂದನೂ ಇವತ್ತಲ್ಲಿ 1 ಲಕ್ಷ ಕೋಟಿ ಆಗ್ತದ್ರಿ, 50,000 ಕೋಟಿ ಆಗ್ತದ್ರಿ. ನಾವು ಕೊಡ್ತಾ ಇದ್ದೀವಿ ರೀ, 9 ಕೋಟಿ ಕೊಡ್ತೀವಿ, 11 ಕೋಟಿ ಕೊಡ್ತೀವಿ, 15 ಕೋಟಿ ಕೊಡ್ತೀವಿ, ಹಿಂಗೆ ಏನೋ ಒಂದು ಹೇಳ್ತಾ ಇರ್ತಾರೆ ಸ್ಟೇಟ್ಮೆಂಟ್. ಹಂಗೆ ಅವು ದಾಖಲೆಗಳು ಸ್ಪಷ್ಟವಾಗಿಲ್ಲ. ಇವ್ರು ಹೇಳಿದ ದಾಖಲೆಗಳು ಬಾಯಿಗೆ ಏನು ಬರ್ತದೆ ಹೇಳಿಬಿಡುವಂಥದ್ದು. ಅದಕ್ಕಾಗಿ ಇದರಲ್ಲಿ ಲಾಸ್ ಅನ್ನೋಂಥದ್ದು ಇಲ್ಲ. ಇದೆಲ್ಲ ಅಭ್ಯಾಸ ಯಾವಾಗ ಗೊತ್ತಾಗ್ಲಿಕ್ಕೆ ಹೆಚ್ಚಪ್ಪ ಅಂತಂದ್ರೆ ಇವರಿಗೆ ರಾಹುಲ್ ಗಾಂಧಿ ಅವರು ಯಾವಾಗ ಜನಸಾಮಾನ್ಯರಲ್ಲಿ ತಿರುಗಲಿಕ್ಕೆ ಶುರು ಮಾಡಿದರು, ಅವರ ಆ್ಯಕ್ಚುಲಿ ಲಾಭ ಎಷ್ಟೈತಿ, ಲಾಸ್ ಎಷ್ಟೈತಿ, ಅಗ್ರಿಕಲ್ಚರ್ ಯಾವ ಹಂತದಲ್ಲಿ ತಿಳ್ಕೊಂಡಾಗ ಅದೆಲ್ಲ ಅಭ್ಯಾಸ ಮಾಡಿದಾಗ ಇವತ್ತು ಅವ್ರ ಜೊತೆಗೆ ಇನ್ನುಳಿದ ಒಬ್ಬ ಒಳ್ಳೆ ಅರ್ಥಶಾಸ್ತ್ರ ಸಿಕ್ಕಿದ್ದರಿಂದಾಗಿ ಇವತ್ತು ಅವರು ಒಂದು ದಿಟ್ಟ ನಿರ್ಧಾರ ಮಾಡಿದ್ದಾರೆ. ಇಲ್ಲಪ್ಪ MSP ಕೊಟ್ಟರೆ ಲಾಸ್ ಇಲ್ಲ. ಅದು ನಮ್ಮಲ್ಲಿ ಒಂದು ವೇಳೆ ನಾವು ಇವತ್ತು 2,000 ತೊಗೊಂಡು 1800 ನಾವು ಮಾರಿದ್ರು ಸಹಿತ ನಮ್ಗೆ 50,000 ಕೋಟಿ ಆಗ್ತದೆ ಲಾಸ್. ಅದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಅದನ್ನು ರೈತ ದುಡ್ಡು ಕೊಡೋದ್ರಿಂದ ರೈತ ಆ ದುಡ್ಡನ್ನು ತನ್ನ ಮನೆಯಲ್ಲಿ ಒಬ್ಬ ಇವತ್ತು ನೌಕರದಾರ ಇರ್ಬೋದು, ಅಥವಾ ಮಧ್ಯಮ ವರ್ಗದವ್ರು ಇರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಅವ್ರು ದುಡ್ಡು ಉಳಿದು ಲಾಭ ಉಳಿದುಕೊಂಡು ಬ್ಯಾಗ್ನಾಗ ಇಟ್ಟು ಸ್ಟೋರ್ ಮಾಡಿ ಇಟ್ಬಿಡ್ತಾರೆ ಅದನ್ನು. ಆದರೆ ರೈತ ಹಂಗೆ ಮಾಡೋದಿಲ್ಲ. ಬಂದಂಥ ಲಾಭವನ್ನು ಮಾರ್ಕೆಟಲ್ಲಿ ಖರ್ಚು ಮಾಡ್ತಾನೆ. ತನ್ನ ಹೆಣ್ಣರ ಮಕ್ಕಳಿಗೆ, ಮದುವೆಗೆ, ಇನ್ನುಳಿದಕ್ಕೆ ಎಲ್ಲದೂ ಖರ್ಚು ಮಾಡ್ತಾ ಇರ್ತಾನೆ. ದಿನಕ್ಕೆ ಖರ್ಚು ಮಾಡ್ತಾ ಇದ್ದಾನೆ. ಆ ಖರ್ಚು ಮಾಡೋದ್ರಿಂದ ದುಡ್ಡು ರೊಟೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ದುಡ್ಡು ರೊಟೇಟ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಅದನ್ನು ಮತ್ತೆ ಅನೇಕ ಉದ್ಯೋಗ ಸೃಷ್ಟಿ ಆಗ್ತಾ ಹೋಗ್ತಾ ಇರ್ತಾವೆ. ಅಂದರೆ ಉದ್ಯೋಗ ಸೃಷ್ಟಿಗೆ ಅದು ಕಾರಣೀಭೂತ ಆಗ್ತದೆ. ಲಾಸ್ ಹೆಂಗಾಯ್ತದು ಅಂಥೇಳಿ ಈ ಒಂದು ನೆಲೆಗಟ್ಟಿನೆಲ್ಲ ಇವತ್ತು